ನಿಮಗೊಂದು ಪ್ರಶ್ನೆ ಕೇಳ್ತೀನಿ. ನಾವು ಜೀವನದಲ್ಲಿ ಹಣಕ್ಕಾಗಿ ತುಂಬಾ ಕಷ್ಟಪಡ್ತೀವಿ. ಆದ್ರೆ ಹಣ ಹೇಗೆ ಕೆಲಸ ಮಾಡಬೇಕು ಅಂತ ಯಾರಾದ್ರೂ ನಮಗೆ ಕಲಿಸಿದ್ದಾರಾ? ಶಾಲೆಯಲ್ಲಿ ಗಣಿತ ಕಲಿಸ್ತಾರೆ, ವಿಜ್ಞಾನ ಕಲಿಸ್ತಾರೆ, ಇತಿಹಾಸ ಕಲಿಸ್ತಾರೆ. ಆದ್ರೆ ಹಣ ಸಂಪಾದಿಸುವುದು, ಉಳಿಸುವುದು ಮತ್ತು ಹಣವನ್ನು ನಮ್ಮಿಗಾಗಿ ಕೆಲಸ ಮಾಡಿಸುವುದು ಹೇಗೆ ಅಂತ ಕಲಿಸೋದಿಲ್ಲ. ಇವತ್ತು ನಾವು ಜಗತ್ತಿನ ಲಕ್ಷಾಂತರ ಜನರ ಹಣದ ಬಗ್ಗೆ ಇರುವ ಯೋಚನೆಯನ್ನು ಬದಲಿಸಿದ ಪುಸ್ತಕದ ಬಗ್ಗೆ ತಿಳ್ಕೊಳ್ತೀವಿ. ರಿಚ್ ಡ್ಯಾಡ್ ಪುವರ್ ಡ್ಯಾಡ್. ಈ ಪುಸ್ತಕ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಬದಲಿಸುವ ಮೊದಲು ನಿಮ್ಮ ಮೆದುಳಿನ ಯೋಚನೆ ಬದಲಿಸುತ್ತದೆ. ಆಗ ಶುರು ಮಾಡೋಣ. ಅಧ್ಯಾಯ 1. 2 ಅಪ್ಪಂದಿರು, 2 ಯೋಚನೆಗಳು. ಲೇಖಕ ರಾಬರ್ಟ್ ಕಿಯೋಸಾಕಿಗೆ 2 ಅಪ್ಪಂದಿರಿದ್ದರು. ಒಬ್ಬರು ಅವರ ನಿಜವಾದ ಅಪ್ಪ. ಅವರು ಓದಿದವರು, ಒಳ್ಳೆಯ ಉದ್ಯೋಗ ಹೊಂದಿದವರು, ಸಮಾಜದಲ್ಲಿ ಗೌರವ ಪಡೆದವರು. ಅವರ ಮಾತು ಏನು ಗೊತ್ತಾ? ಚೆನ್ನಾಗಿ ಓದು, ಒಳ್ಳೆಯ ಅಂಕ ತೆಗೆ, ಒಳ್ಳೆಯ ಕೆಲಸ ಹಿಡಿ. ಇವರು ಪೂವರ್ ಡ್ಯಾಡ್. ಇನ್ನೊಬ್ಬರು ಅವರ ಸ್ನೇಹಿತನ ಅಪ್ಪ. ಅವರು ತುಂಬಾ ಓದಿರಲಿಲ್ಲ, ಆದರೆ ಅವರಿಗೆ ಹಣ ಹೇಗೆ ಕೆಲಸ ಮಾಡ್ತದೆ ಅನ್ನೋದು ಗೊತ್ತಿತ್ತು. ಅವರು ಹೇಳುತ್ತಿದ್ದರು, ಹಣಕ್ಕಾಗಿ ಕೆಲಸ ಮಾಡಬೇಡ, ಹಣವನ್ನು ನಿನ್ನಗಾಗಿ ಕೆಲಸ ಮಾಡಿಸು. ಇವರು ರಿಚ್ ಡ್ಯಾಡ್. ಇಬ್ಬರು ಕಷ್ಟಪಟ್ಟು ಕೆಲಸ ಮಾಡಿದರು, ಆದರೆ ಒಬ್ಬರು ಜೀವನ ಪೂರ್ತಿ ಹಣದ ಸಮಸ್ಯೆ ಅನುಭವಿಸಿದರು. ಇನ್ನೊಬ್ಬರು ಶ್ರೀಮಂತರಾದರು. ಕಾರಣ ಏನು? ಅವರ ಆದಾಯ ಅಲ್ಲ, ಅವರ ಯೋಚನೆ. ಅಧ್ಯಾಯ 2. ಆಸ್ತಿ ಮತ್ತು ಹೊಣೆ. ಈ ಪುಸ್ತಕದ ಅತ್ಯಂತ ದೊಡ್ಡ ಪಾಠ ಇದೆ. ಶ್ರೀಮಂತರು ಆಸ್ತಿಗಳನ್ನು ಖರೀದಿಸುತ್ತಾರೆ, ಬಡವರು ಮತ್ತು ಮಧ್ಯಮ ವರ್ಗದವರು ಹೊಣೆಗಾರಿಕೆಗಳನ್ನು ಆಸ್ತಿ ಎಂದು ತಪ್ಪಾಗಿ ಭಾವಿಸುತ್ತಾರೆ. ಸರಳವಾಗಿ ಹೇಳುವುದಾದರೆ, ಆಸ್ತಿ ಎಂದರೆ ನಿಮ್ಮ ಜೇಬಿಗೆ ಹಣ ತರುವುದು, ಹೊಣೆ ಎಂದರೆ ನಿಮ್ಮ ಜೇಬಿನಿಂದ ಹಣ ತೆಗೆದುಕೊಳ್ಳುವುದು. ಉದಾಹರಣೆ ನೋಡೋಣ. ಆಸ್ತಿ: ಮನೆ, ಷೇರು ಹೂಡಿಕೆ, ಬಿಸ್ನೆಸ್, ಗೋಲ್ಡ್. ಹೊಣೆಗಳು: ಕಾರು ಸಾಲಗಳು, ಇಎಂಐ ಮೂಲಕ ಖರೀದಿಸಿದ ದುಬಾರಿ ಗ್ಯಾಜೆಟ್ಗಳು, ಕ್ರೆಡಿಟ್ ಕಾರ್ಡ್ ಸಾಲ, ನಿಮಗೆ ಖರೀದಿಸಲು ಸಾಧ್ಯವಾಗದ ಐಷಾರಾಮಿ ವಸ್ತುಗಳ ಖರೀದಿ. 2 ಜನ ತಿಂಗಳಿಗೆ 1 ಲಕ್ಷ ರೂಪಾಯಿ ಸಂಪಾದಿಸುತ್ತಿದ್ದಾರೆ ಅಂತ ಊಹಿಸಿ. ಮೊದಲ ವ್ಯಕ್ತಿ ದುಬಾರಿ ಕಾರ್ ಖರೀದಿಸುತ್ತಾನೆ, ಇನ್ನೊಬ್ಬನು ಹಣವನ್ನು ಹೂಡಿಕೆ ಮಾಡುತ್ತಾನೆ. 5 ವರ್ಷಗಳ ನಂತರ ಮೊದಲ ವ್ಯಕ್ತಿ ಇನ್ನೂ ಇಎಂಐ ಕಟ್ಟುತ್ತಿದ್ದಾನೆ, ಇನ್ನೊಬ್ಬನು ಕುಳಿತಿದ್ದ ಜಾಗದಲ್ಲೇ ಹಣ ಸಂಪಾದಿಸುತ್ತಿದ್ದಾನೆ. ಅಧ್ಯಾಯ 3. ಹಣಕ್ಕಾಗಿ ಕೆಲಸ ಮಾಡಬೇಡಿ. ಹೆಚ್ಚಿನ ಜನರ ಜೀವನ ಹೇಗಿರುತ್ತದೆ ಗೊತ್ತಾ? ಬೆಳಗ್ಗೆ ಎದ್ದುಕೊಳ್ಳುತ್ತಾರೆ, ಕೆಲಸಕ್ಕೆ ಹೋಗುತ್ತಾರೆ, ಹಣ ಸಂಪಾದಿಸುತ್ತಾರೆ, ಬಿಲ್ ಪಾವತಿಸುತ್ತಾರೆ, ಮತ್ತೆ ಅದೇ ಚಕ್ರ. ರಾಬರ್ಟ್ ಇದನ್ನು ರ್ಯಾಟ್ ರೇಸ್ ಅಂತ ಕರೆಯುತ್ತಾರೆ. ಸಮಸ್ಯೆ ಏನು ಗೊತ್ತಾ? ಭಯ ಮತ್ತು ಆಸೆ. ಹಣ ಸಾಲದಿದ್ದರೆ ಅನ್ನೋ ಭಯ. ಆದ್ದರಿಂದ ಹೆಚ್ಚು ಕೆಲಸ ಮಾಡುತ್ತಾರೆ. ಹೆಚ್ಚು ಹಣ ಬಂದಾಗ ಇನ್ನೂ ದೊಡ್ಡ ಮನೆ ಬೇಕು, ಇನ್ನೂ ದೊಡ್ಡ ಕಾರ್ ಬೇಕು, ಖರ್ಚು ಹೆಚ್ಚಾಗುತ್ತದೆ, ಮತ್ತೆ ಅದೇ ಚಕ್ರ. ಆದರೆ ಶ್ರೀಮಂತರು ಬೇರೆ ಪ್ರಶ್ನೆ ಕೇಳುತ್ತಾರೆ. ಬದಲಾಗಿ, ನಾನು ಇನ್ನಷ್ಟು ಹಣ ಹೀಗೆ ಸಂಪಾದಿಸಲಿ? ಅವರು ಕೇಳುವುದು, ನನ್ನ ಹಣ ಇನ್ನಷ್ಟು ಹಣ ಹೀಗೆ ಸಂಪಾದಿಸಬಹುದು. ಅಧ್ಯಾಯ 4. ಶಾಲೆಗಳು ಹಣದ ಬಗ್ಗೆ ಏಕೆ ಕಲಿಸೋದಿಲ್ಲ? ಶಾಲೆಗಳು ಉದ್ಯೋಗಿಗಳಿಗೆ ತರಬೇತಿ ಕೊಡುತ್ತವೆ, ಆದರೆ ಹಣದ ನಿರ್ವಹಣೆ ಕಲಿಸೋದಿಲ್ಲ. ತೆರಿಗೆ ಹೇಗೆ ಕೆಲಸ ಮಾಡುತ್ತದೆ, ಹೂಡಿಕೆ ಹೇಗೆ ಮಾಡಬೇಕು, ಬಿಸ್ನೆಸ್ ಹೇಗೆ ನಡೆಸಬೇಕು, ಇವುಗಳನ್ನು ಹೆಚ್ಚಾಗಿ ಕಲಿಸೋದಿಲ್ಲ. ಆದ್ದರಿಂದ ಜನರು ಕೆಲಸ ಮಾಡುವುದರಲ್ಲಿ ಪರಿಣತಿ ಹೊಂದುತ್ತಾರೆ, ಆದರೆ ಹಣ ನಿರ್ವಹಿಸುವುದರಲ್ಲಿ ಅಲ್ಲ. ಅಧ್ಯಾಯ 5. ಶ್ರೀಮಂತರ ಮನಸ್ಥಿತಿ. ಬಡವರ ಮನಸ್ಥಿತಿ: ನನಗೆ ಅದು ಸಾಧ್ಯವಿಲ್ಲ. ಶ್ರೀಮಂತರ ಮನಸ್ಥಿತಿ: ನಾನು ಅದನ್ನು ಹೇಗೆ ಸಾಧಿಸಬಹುದು? ಈ ಒಂದು ಪ್ರಶ್ನೆ ಜೀವನ ಬದಲಿಸಬಹುದು. ಬಡವರು ಹೇಳುತ್ತಾರೆ, ಹಣವೇ ಎಲ್ಲ ಸಮಸ್ಯೆಗಳ ಮೂಲ. ಶ್ರೀಮಂತರು ಹೇಳುತ್ತಾರೆ, ಹಣದ ಕೊರತೆಯೇ ಸಮಸ್ಯೆಗಳ ಮೂಲ. ಬಡವರು ಸುರಕ್ಷತೆಗೆ ಕೆಲಸ ಮಾಡುತ್ತಾರೆ, ಶ್ರೀಮಂತರು ಕಲಿಯಲು ಕೆಲಸ ಮಾಡುತ್ತಾರೆ.
ಸೇಲ್ಸ್, ಕಮ್ಯುನಿಕೇಷನ್, ಲೀಡರ್ಶಿಪ್, ಬಿಸ್ನೆಸ್ ಸ್ಕಿಲ್ಸ್. ಈ ಕೌಶಲ್ಯಗಳು ಸಂಬಳಕ್ಕಿಂತ ಹೆಚ್ಚು ಬೆಲೆ ಬಾಳುತ್ತವೆ. ಅಧ್ಯಾಯ 6. ಭಯವನ್ನು ಗೆಲ್ಲುವುದು. ಅನೇಕ ಜನರಿಗೆ ಹೂಡಿಕೆ ಮಾಡಬೇಕು ಅನ್ನೋದು ಗೊತ್ತಿದೆ, ಬಿಸ್ನೆಸ್ ಶುರು ಮಾಡಬೇಕು ಅನ್ನೋದು ಗೊತ್ತಿದೆ, ಆದರೆ ಅವರು ಮಾಡುವುದಿಲ್ಲ. ಏಕೆ? ಭಯ. ಹಣ ಕಳೆದುಕೊಳ್ಳುವ ಭಯ, ವಿಫಲವಾಗುವ ಭಯ, ಜನರು ಏನೇನು ಹೇಳುತ್ತಾರೆ ಅನ್ನೋ ಭಯ. ಶ್ರೀಮಂತರು ಭಯಪಡುವುದಿಲ್ಲ ಅನ್ನೋದು ತಪ್ಪು. ಅವರು ಭಯ ಇದ್ದರೂ ಮುಂದಕ್ಕೆ ಹೋಗುತ್ತಾರೆ. ಅಂತಿಮ ಪಾಠಗಳು. ಈ ಪುಸ್ತಕದಿಂದ ನಾವು ಕಲಿಯಬೇಕಾದ ಪ್ರಮುಖ ಪಾಠಗಳು. ಪಾಠ 1, ಆಸ್ತಿಗಳನ್ನು ಖರೀದಿಸಿ. ಪಾಠ 2, ಹಣದ ಬಗ್ಗೆ ಕಲಿಯುವುದನ್ನು ನಿಲ್ಲಿಸಬೇಡಿ. ಪಾಠ 3, ಸಂಬಳಕ್ಕಾಗಿ ಮಾತ್ರ ಕೆಲಸ ಮಾಡಬೇಡಿ. ಪಾಠ 4, ಹೊಸ ಕೌಶಲ್ಯಗಳನ್ನು ಕಲಿಯಿರಿ. ಪಾಠ 5, ಹಣವನ್ನು ನಿಮಗಾಗಿ ಕೆಲಸ ಮಾಡಿಸಿ. ಔಟ್ರೋ. ಈಗ ನಿಮಗೆ ಒಂದು ಪ್ರಶ್ನೆ. ನಾಳೆಯಿಂದ ನೀವು ಕೆಲಸ ಮಾಡದೇ ಇದ್ರೆ ನಿಮ್ಮ ಆಸ್ತಿಗಳು ನಿಮಗೆ ಹಣ ಕೊಡುತ್ತವೆಯಾ? ಇಲ್ಲ ಅಂದ್ರೆ ಇವತ್ತೇ ಆರಂಭಿಸಿ. ಯಾಕಂದ್ರೆ ಶ್ರೀಮಂತರು ಒಂದೇ ರಾತ್ರಿ ಶ್ರೀಮಂತರಾಗುವುದಿಲ್ಲ. ಅವರು ದಿನದಿಂದ ದಿನಕ್ಕೆ ತಮ್ಮ ಯೋಚನೆಯನ್ನು ಬದಲಿಸುತ್ತಾರೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಪುಸ್ತಕವನ್ನು ಖರೀದಿಸಲು ಲಿಂಕ್ ವಿವರಣೆಯಲ್ಲಿ ನೀಡಲಾಗಿದೆ.